ನಟ ಇಲ್ಲದೆ ಬರ್ತ್ಡೇಯನ್ನ ಈ ಒಂದು ಮಟ್ಟದಲ್ಲಿ ಆಚರಣೆ ಮಾಡ್ತಾರೆ ಅಂತಂದ್ರೆ ಸೊ ಅವರ ಬರ್ತ್ಡೇ ದಿನವೂ ಕೂಡ ಅವರು ಮನೆಯಲ್ಲಿ ಇಲ್ದಲೇ ಇರೋ ವಿಷಯ ಗೊತ್ತಿದ್ರು ಕೂಡ ಅವರ ಅಭಿಮಾನಿಗಳು ಬಂದು ಹೋಗ್ತಾ ಇದ್ರು. ಹಾಗೆ ದರ್ಶನ್ ಅವರು ಹೇಗಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ದರ್ಶನ್ ಅವರು ಏನು ಮೆಸೇಜ್ ಅನ್ನ ತಿಳಿಸಿದ್ರು ಅದನ್ನ ವಿಜಯಲಕ್ಷ್ಮಿ ಅವರು ಅವರ ಅಭಿಮಾನಿಗಳಿಗೆ ಹೇಳಿದ್ದಾರೆ. ಮೊದಲು ಬರೋ ಹೆಸರು ಅಂದ್ರೆ ಅಲ್ಲಿ ಡಿ ಬಾಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ ನ ಈ ಒಂದು ವಿಶೇಷವಾದಂತಹ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಇನ್ರಾಜ್. ಸದ್ಯಕ್ಕೆ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ. ಈ ವಿಷಯ ಎಲ್ರಿಗೂ ಕೂಡ ಗೊತ್ತೇ ಇದೆ. ರೀಸೆಂಟಾಗಿ ಅವರ ಬರ್ತ್ಡೇ ಕೂಡ ಅವರ ಫ್ಯಾನ್ಸ್ ಬಹಳ ಅದ್ಧೂರಿಯಿಂದ ಸಂಭ್ರಮದಿಂದ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಆಚರಣೆ ಮಾಡಿದ್ದಾರೆ. ಅವರ ಬರ್ತ್ಡೇ ದಿನ ಸಾಕಷ್ಟು ಮಹತ್ವದ ಕಾರ್ಯಗಳು ಕೂಡ ಜರುಗಿದೆ. ಇದನ್ನೆಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಡೈಲಿ ಈಗಲೂ ಕೂಡ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ರೀಲ್ಸ್ ಓಪನ್ ಮಾಡಿದ್ರೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ರೀಲ್ಸೇ ಬರುತ್ತೆ. ಅವರ ಅಭಿಮಾನಿಗಳು ಮಾಡಿರುವಂತಹ ಒಂದಷ್ಟು ಸಾಮಾಜಿಕ ಕಾರ್ಯಗಳು ಕೂಡ ಬರುತ್ತೆ. ಅವರ ಬರ್ತ್ಡೇ ದಿನ ಏನೇನೆಲ್ಲ ಕೆಲಸಗಳನ್ನು ಮಾಡಿದ್ರು, ಅವರ ಹೆಸರಲ್ಲಿ ಪೂಜೆ ಮಾಡಿಸಿದ್ದಾರೆ, ಅನ್ನದಾನ ಮಾಡಿದ್ದಾರೆ, ರಕ್ತದಾನ ಮಾಡಿದ್ದಾರೆ, ಅನಾಥಾಶ್ರಮಗಳಿಗೆ ಊಟ ಉಪಚಾರ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಲೈಕ್ ಈ ರೀತಿಯಾಗಿ ಒಂದಷ್ಟು ಕೆಲಸಗಳು ಜರುಗಿರುವಂಥದ್ದು. ಜೊತೆಗೆ ಶಾಲಾ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡೋದು, ಪೆನ್ ಕೊಡೋದು, ಬುಕ್ಸ್ ಕೊಡೋದು, ಈ ರೀತಿಯಾದಂತಹ ಕೆಲಸಗಳು ಕೂಡ ಅವರು ಬರ್ತ್ಡೇ ದಿನ ಜರುಗಿದೆ. ಅದಾದ ನಂತರದಲ್ಲಿ ಒಂದು ದಿನ ನಂತರ ದರ್ಶನ್ ಅವರು ಕೂಡ ಅವರ ಪ್ರೊಫೈಲಲ್ಲಿ ಅಂದರೆ ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡ್ತಾ ಇರೋರು ಅವರು ಅಭಿಮಾನಿಗಳು ಏನೆಲ್ಲ ಒಂದು ಮಹತ್ವದ ಕೆಲಸಗಳನ್ನು ಮಾಡಿದ್ದಾರೆ ಅದನ್ನೆಲ್ಲ ವಿಡಿಯೋಗಳನ್ನು ಒಂದು ಕೊಲಾಜ್ ಮಾಡಿ ಹಾಕೋದ್ರ ಮೂಲಕ ಈ ಪುಣ್ಯ ಒಂದಷ್ಟು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನನ್ನೆಲ್ಲ ಸೆಲೆಬ್ರಿಟಿಗಳಿಗೆ ಧನ್ಯವಾದಗಳನ್ನು ಕೂಡ ತಿಳಿಸಿರುವಂಥದ್ದು. ಅಂದರೆ ಬರ್ತ್ಡೇ ದಿನ ಒಬ್ಬ ನಟ ಇಲ್ಲದೆ ಬರ್ತ್ಡೇಯನ್ನು ಆಚರಣೆ ಇಷ್ಟು ಈ ಒಂದು ಮಟ್ಟದಲ್ಲಿ ಆಚರಣೆ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಕೂಡ ಕೆಲವೊಂದ್ಸಲ ಇದು ಸತ್ಯನಾ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಫಾರ್ ದಿ ಫಸ್ಟ್ ಟೈಮ್ ಅನಿಸುತ್ತೆ ದರ್ಶನ್ ಇಲ್ಲದೆ ಅವರ ಅಭಿಮಾನಿಗಳು ಈ ರೀತಿಯಾಗಿ ಇಷ್ಟು ದೊಡ್ಡದಾಗಿ ಬರ್ತ್ಡೇಯನ್ನು ಮಾಡ್ತಾ ಇರುವಂಥದ್ದು. ಕಳೆದ ವರ್ಷವೂ ಕೂಡ ದರ್ಶನ್ ಅವರು ಆಚೆ ಇರ್ತಾರೆ, ಆದರೆ ಕಾರಣಾಂತರಗಳಿಂದ ಬರ್ತ್ಡೇ ಆಚರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಆವಾಗ ಅವ್ರು ಹೇಳ್ತಾರೆ, ನಾನು ನಿಮಗೆ ಸಿಗ್ತೀನಿ, ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡೋಣ, ಅಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಟ್ಟಿರ್ತಾರೆ. ಅದಾದ ನಂತರದಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು, ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ. ಅವರು ಸಿಗಲಿಕ್ಕೆ ಆಗಲಿಲ್ಲ. ಈ ವರ್ಷದ ಬರ್ತ್ಡೇಯಲ್ಲೂ ಕೂಡ ದರ್ಶನ್ ಅವರು ಅಭಿಮಾನಿಗಳಿಗೆ ಸಿಗಲಿಕ್ಕಾಗಲ್ಲ. ಪ್ರತಿ ವರ್ಷವೂ ಕೂಡ ಅವರ ಮನೆ ಮುಂದೆ ಕ್ಯೂನೇ ನಿಂತಿರೋದು ಅವ್ರನ್ನ ಮೀಟ್ ಮಾಡಲಿಕ್ಕೆ. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ, ಹಿರಿಯ ನಾಗರಿಕರವರೆಗೂ ಕೂಡ ದರ್ಶನ್ ಅವ್ರನ್ನ ಮೀಟ್ ಮಾಡಲಿಕ್ಕೆ, ಅವ್ರ ಜೊತೆ ಒಂದು ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ಳಿಕ್ಕೆ, ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡೋಕ್ಕೆ ಕಾಯ್ಕೊಂಡು ನಿಲ್ತಾ ಇದ್ರು. ಸೊ ಅವರ ಬರ್ತ್ಡೇ ದಿನವೂ ಕೂಡ ಅವರು ಮನೆಯಲ್ಲಿ ಇಲ್ದಲೇ ಇರೋ ವಿಷಯ ಗೊತ್ತಿದ್ರು ಕೂಡ ಅವರ ಅಭಿಮಾನಿಗಳು ಬಂದು ಹೋಗ್ತಾ ಇದ್ರು. ಅಲ್ಲಿ ಒಂದಷ್ಟು ಗಲಾಟೆಗಳು ಕೂಡ ಆಗಿತ್ತು. ಸೊ ಸದ್ಯಕ್ಕೆ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಕೊಟ್ಟಿರುವಂತಹ ವಿಚಾರ ಅವರ ಅಭಿಮಾನಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ದರ್ಶನ್ ಅವರಿಗೂ ಕೂಡ ಅವರ ಅಭಿಮಾನಿಗಳು ಯಾವೆಲ್ಲ ರೀತಿಯಲ್ಲಿ ಬರ್ತ್ಡೇ ಆಚರಣೆ ಮಾಡಿದ್ದಾರೆ, ಅವರ ಬರ್ತ್ಡೇ, ಹಾಗೆ ದರ್ಶನ್ ಅವರು ಹೇಗಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಿದಾರಂತೆ ದರ್ಶನ್ ಅವರೇ ಸ್ವತಃ ವಿಜಯಲಕ್ಷ್ಮಿ ಅವರಿಗೆ. ಸೊ ವಿಜಯಲಕ್ಷ್ಮಿ ಅವರು ಕೂಡ ಮಂಡ್ಯದಲ್ಲಿ ನಡೆದಂತಹ ಒಂದು ಸಿನಿಮಾದ ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅಲ್ಲಿ ಅವರು ಅಭಿಮಾನಿಗಳಿಗೆ ಒಂದು ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ. ಅಂದರೆ ದರ್ಶನ್ ಅವರು ಏನು ಮೆಸೇಜನ್ನು ತಿಳಿಸಿದ್ರು ಅದನ್ನು ವಿಜಯಲಕ್ಷ್ಮಿ ಅವರು ಅವರ ಅಭಿಮಾನಿಗಳಿಗೆ ಹೇಳಿದ್ದಾರೆ. ಅಂದರೆ ನಿಮ್ಮ ಬಾಸ್, ಅಂದರೆ ನಿಮ್ಮ ಡಿ ಬಾಸ್ ಎಲ್ಲವನ್ನು ಕೂಡ ಕೇಳಿಸ್ಕೊಂಡಿದ್ದಾರೆ. ಅವರಿಗೂ ಕೂಡ ನೋಡಲಿಕ್ಕೆ ಆಗದೆ ಇರಬಹುದು ನೀವೇನೆಲ್ಲ ಆಚರಣೆ ಮಾಡಿದ್ರಿ, ಏನೆಲ್ಲ ಸಂಭ್ರಮ ಮಾಡಿದ್ರಿ, ಬಟ್ ಅವರಿಗೆಲ್ಲ ಗೊತ್ತಿದೆ, ನಾನೆಲ್ಲ ಹೇಳಿದ್ದೀನಿ. ನಿಮ್ಮಿಂದಲೇ ನಾವು ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಈ ಒಂದು ವಿಶಸ್ಸು, ನಿಮ್ಮ ಆಶೀರ್ವಾದ ನಮಗೆ ಯಾವಾಗಲೂ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಹಾಗೆ ಜೈಲ್ ಒಳಗಿಂದನೇ ದರ್ಶನ್ ಅವರು ಬಹಳ ಭಾವುಕರಾದ್ರಂತೆ, ಭಾವನಾತ್ಮಕವಾಗಿ ಮಾತಾಡಿದ್ರಂತೆ ವಿಜಯಲಕ್ಷ್ಮಿ ಅವರ ಹತ್ರ. ನನ್ನೆಲ್ಲ ಸೆಲೆಬ್ರಿಟಿಗಳಿಗೂ ಕೂಡ ಧನ್ಯವಾದ ತಿಳಿಸ್ಬಿಡಿ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ರಂತೆ. ಈ ಒಂದಷ್ಟು ಪುಣ್ಯ ಕಾರ್ಯದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರು, ನನ್ನನ್ನು ಪ್ರೀತಿಸುವಂತಹ ಒಂದಷ್ಟು ಜನಗಳು, ಅವರಿಗೆಲ್ಲ ನಾನು ಇಲ್ಲಿಂದನೇ ಚಿರಋಣಿಯಾಗಿರ್ತೀನಿ, ಇಲ್ಲಿಂದನೇ ಥ್ಯಾಂಕ್ಸನ್ನು ಹೇಳ್ತೀನಿ ಅನ್ನೋ ಮೂಲಕ ವಿಜಯಲಕ್ಷ್ಮಿ ಅವರಿಗೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರಂತೆ. ಜೊತೆಗೆ ಒಂದಷ್ಟು ಗಾಳಿ ಸುದ್ದಿ ಹಬ್ಬಿತ್ತು ದರ್ಶನ್ ಅವ್ರ ಬಗ್ಗೆ. ದರ್ಶನ್ ಅವರು ಬಹಳ ಕುಗ್ಗಿದಾರಂತೆ, ಮೆಂಟಲಿ ಅಪ್ಸೆಟ್ ಆಗಿದ್ದಾರಂತೆ, ಹಾಗೆ ಮಾಡ್ತಿದ್ದಾರಂತೆ, ಹೀಗೆ ಮಾಡ್ತಿದ್ದಾರೆ ಅಂತ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಆ ವಿಷಯಕ್ಕೂ ಕೂಡ ವಿಜಯಲಕ್ಷ್ಮಿ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ದರ್ಶನ್ ಅವರು ಬಹಳ ಸ್ಟ್ರಾಂಗ್ ಇದ್ದಾರಂತೆ. ಸೊ ಇದು ಅವರ ಅಭಿಮಾನಿಗಳಿಗೆ ಬೇಕಿರುವಂತಹ ಮುಖ್ಯವಾದಂತಹ ವಿಚಾರ ಅಂತ ಹೇಳ್ಬೋದು. ಬಹಳ ಸ್ಟ್ರಾಂಗ್ ಇದ್ದಾರಂತೆ, ಎಲ್ಲರ ಜೊತೆಗೂ ಚೆನ್ನಾಗಿದ್ದಾರೆ, ಬಹಳ ಸ್ಟ್ರಾಂಗ್ ಇದ್ದಾರೆ. ಇಲ್ಲಿ ನೀವು ಸ್ಟ್ರಾಂಗ್ ಆಗಿರಬೇಕು ಅನ್ನೋ ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ. ನಿನ್ನೆ ಮಂಡ್ಯದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ವಿನೀಶ್ ಅವರು ಕೂಡ ಭಾಗವಹಿಸಿರ್ತಾರೆ, ವಿಜಯಲಕ್ಷ್ಮಿ ಅವರು ಕೂಡ ಭಾಗವಹಿಸಿರ್ತಾರೆ. ಅಲ್ಲಿ ಎಲ್ಲರೂ ಕೂಡ
ಯಾವುದೇ ಪ್ರೋಗ್ರಾಮ್ ಇರಲಿ, ಯಾವುದೇ ಸಿನಿಮಾದ ಪ್ರೋಗ್ರಾಮ್ ಇರಲಿ, ಮೊದಲು ಬರೋ ಹೆಸರು ಅಂದರೆ ಅಲ್ಲಿ ಡಿ ಬಾಸ್. ಸೊ ಅಲ್ಲೂ ಕೂಡ ಡಿ ಬಾಸ್ ಅಂತ ವಿಜಯಲಕ್ಷ್ಮಿ ಅವರು ಸ್ಟೇಜ್ ಹತ್ತಾ ಇದ್ದಂಗೆ ಎಲ್ಲ ಅವರ ಅಭಿಮಾನಿಗಳು ಕಿರ್ಚ್ಕೊಂಡಿದ್ದಾರೆ. ಆ ಟೈಮ್ನಲ್ಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ. ನಿಮ್ಮ ಬಾಸ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ನೀವು ಇಲ್ಲಿ ಸ್ಟ್ರಾಂಗ್ ಆಗಿರಬೇಕು, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಬೇಕು, ನಿಮ್ಮಿಂದಲೇ ನಾವು ಅನ್ನುವಂತಹ ಮೂಲಕ ಹೇಳಿದ್ದಾರೆ. ಇನ್ನೇನು ಕೆಲವು ತಿಂಗಳುಗಳಲ್ಲಿ ದರ್ಶನ್ ಅವರು ಆಚೆ ಬರ್ತಾರೆ ಅನ್ನುವಂತಹ ಒಂದು ಸುದ್ದಿ ಕೂಡ ಇದೆ. ಬಟ್ ಗೊತ್ತಿಲ್ಲ, ಎಲ್ಲರ ಒಂದು ಹಾರೈಕೆ ಕೂಡ ಅವರು ಬೇಗ ಆಚೆ ಬರಲಿ ಅನ್ನುವಂಥದ್ದು. ಸೊ ಕಾದ್ ನೋಡೋಣ ಅವ್ರು ಯಾವಾಗ ಆಚೆ ಬರ್ತಾರೆ, ಹಾಗೆ ನೆಕ್ಸ್ಟ್ ಸಿನಿಮಾ ಅಪ್ಡೇಟ್ ಏನಿರುತ್ತೆ ಅನ್ನೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾರೆ ಕನ್ನಡ ಪಿಕ್ಚರ್.